ಜಂಟಿ ಅಧಿವೇಶನದಲ್ಲಿ ಅರ್ಧ ಭಾಷಣ ಮಾಡಿ ತೆರಳಿದ ರಾಜ್ಯಪಾಲರ ನಡೆಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆಯಾಗಿದೆ. ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯೋಕೆ ನಿರ್ಧಾರ ಮಾಡಲಾಗಿದೆ ಎನ್ನಲಾಗಿದೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವರ ಸಭೆ ನಡೆದಿದ್ದು ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಈಶ್ವರ ಖಂಡ್ರೆ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಇಂದು ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. ಅಧಿವೇಶನದಲ್ಲಿ ಇಂದು ಕೂಡ ಗದ್ದಲ ಮುಂದುವರಿಯೋ ಸಾಧ್ಯತೆ ಇದೆ. ರಾಜ್ಯಪಾಲರಿಗೆ ಅಗೌರವ ತೋರಿದ ಕಾಂಗ್ರೆಸ್ ಶಾಸಕರ ರಾಜೀನಾಮೆಗೆ ಇವತ್ತು ಬಿಜೆಪಿ ಒತ್ತಾಯಿಸುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ರಾಜ್ಯಪಾಲರು ಸದನಕ್ಕೆ ಅಗೌರವ ತೋರಿದ್ದಾರೆ ಅನ್ನೋ ವಿಚಾರವಾಗಿ ಆಡಳಿತ ಪಕ್ಷ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಬಿಕೆ ಹರಿಪ್ರಸಾದ್ ಚಮಚಾಗಿರಿ ಮಾಡಿಕೊಂಡೇ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದರು. ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಬಿಕೆ ಹರಿಪ್ರಸಾದ್ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಜೈಲಲ್ಲಿ ತಟ್ಟೆ, ಲೋಟ, ಚಮಚಗಳನ್ನು ಬಿಟ್ಟು ಬೇರೇನನ್ನೂ ನೋಡೇ ಇಲ್ಲ. ರಾಜಕೀಯ ಜೀವನದಲ್ಲಿ ಚಮಚಾಗಿರಿ ಹೊರತುಪಡಿಸಿ ಬೇರೆ ಲೋಕದ ಪರಿಜ್ಞಾನವೇ ಅವರಿಗೆ ಗೊತ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣ ವಿಚಾರ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ನಿಲುವಳಿ ಕೊಟ್ಟಿದೆ. ನಿಯಮ 59ರ ಅಡಿಯಲ್ಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆಗೆ ಸಭಾಪತಿ ಬಸವರಾಜ ಹೊರಟ್ಟಿಗೆ ನಿಲುವಳಿಯನ್ನು ಕೊಟ್ಟಿದ್ದಾರೆ. ಕಳೆದ 20 ದಿನಗಳಿಂದ ಹುಬ್ಬಳ್ಳಿಯ ಸುತ್ತಲಿನ ಗ್ರಾಮಗಳಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದ್ದು ನವನಗರ, ಗಮನಗಟ್ಟಿ, ತಾರಿಹಾಳ, ಸುತಗಟ್ಟಿ ಗ್ರಾಮಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇಂದು ಮತ್ತೆ ಹುಬ್ಬಳ್ಳಿಯ ಹೊರವಲಯದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರವನಹಳ್ಳಿಯಲ್ಲಿ ಕಾಡಾನೆಗಳು ಲಗ್ಗೆ ಇಟ್ಟಿವೆ. ಗೊರವನಹಳ್ಳಿ ಹಾಗೂ ಒಪ್ಪಿನಕೆರೆ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ 5 ಕಾಡಾನೆಗಳು ಬೀಡು ಬಿಟ್ಟಿವೆ. 3 ಗಂಡು ಆನೆ ಹಾಗೂ 2 ಮರಿ ಆನೆಗಳು ಕಂಡುಬಂದಿದ್ದು ರೈತರು ಆತಂಕಕ್ಕೀಡಾಗಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 8ನೇ ದಿನದ ಉತ್ಖನನ ಕಾರ್ಯ ಶುರುವಾಗಿದೆ. ಬೆಳಗ್ಗೆ 8 ಗಂಟೆಗೆ ಉತ್ಖನನ ಆರಂಭ ಆಗಿದೆ. ಲಕ್ಕುಂಡಿ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಸುಮಾರು 35 ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ದಾರೆ. ಹಿಂದೆ ಲಕ್ಕುಂಡಿಯಲ್ಲಿ ಬಂಗಾರದ ಮಳೆಯಾಗಿತ್ತು, ಸಾಕಷ್ಟು ಬಂಗಾರ ಸಿಕ್ಕಿತ್ತು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಅಂತ ಲಕ್ಕುಂಡಿಯ ಸ್ಥಳೀಯರು ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿರೋ ಲಕ್ಕುಂಡಿ ಗ್ರಾಮದ ವಿರೂಪಾಕ್ಷ ರೋಣ, ಕೋಟೆ ವೀರಭದ್ರ ದೇವಸ್ಥಾನ, ಸಿದ್ಧರ ಬಾವಿಗೆ ನಡುವೆ ಕಾಲುವೆ ಮಾದರಿಯ ರಸ್ತೆ ಇದೆ. ದೊಡ್ಡ ದೊಡ್ಡ ಕಲ್ಲಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ನಾವು ಚಿಕ್ಕವರಿದ್ದಾಗ ಇಲ್ಲಿ ಆಟವಾಡ್ತಿದ್ವಿ ಅಂತಂದ್ರು. ಇನ್ನು ಈ ಹಿಂದೆ ಉತ್ಖನನ ಮಾಡಲು ವಶಕ್ಕೆ ಪಡೆದಿದ್ದ ಜಮೀನು ಮಾಲೀಕರಿಗೆ ಪರಿಹಾರ ಈವರೆಗೂ ಸಿಕ್ಕಿಲ್ವಂತೆ. 23 ವರ್ಷಗಳ ಹಿಂದೆ ತನ್ನ ಜಮೀನು ಬಿಟ್ಟುಕೊಟ್ಟಿದ್ದ ರೈತ ಶರಣಪ್ಪ ಈಗ ಗುಳಾಡ್ತಾ ಇದ್ದಾರೆ. 2003ರಲ್ಲಿ ಉತ್ಖನನಕ್ಕೆ ಜಮೀನು ಬಿಟ್ಟುಕೊಟ್ಟಿದೆ, ಆದರೆ ಈವರೆಗೂ ಪರಿಹಾರ ಕೊಟ್ಟಿಲ್ಲ. ನನಗೆ ಈಗಲಾದರೂ ಪರಿಹಾರ ಕೊಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಎಂಜಿನ್ ಆಯಿಲ್ ತುಂಬಿಕೊಂಡು ಹೋಗ್ತಿದ್ದ ವಾಹನ ಅಪಘಾತ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆಯಾಗಿದೆ. ಕಬ್ಬಿನ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ದಾವಣಗೆರೆ ನಗರದಲ್ಲಿ ಇನ್ನು ಮುಂದೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವಂತಿಲ್ಲ. ವಾಹನ ನಿಲುಗಡೆ ನಿಷೇಧ ಸ್ಥಳವನ್ನ ವಾಹನ ನಿಲ್ಲಿಸಿದ್ರೆ ಇನ್ನು ಮುಂದೆ ಟೋಯಿಂಗ್ ಗ್ಯಾರಂಟಿ. ಈಗಾಗಲೇ ದಾವಣಗೆರೆ ಝೀಬ್ರಾ ಟೋಯಿಂಗ್ ವಾಹನಗಳು ಆಗಮಿಸಿದ್ದು ನಿನ್ನೆ ಟೋಯಿಂಗ್ಗೆ ಚಾಲನೆಯನ್ನು ನೀಡಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಟೋಯಿಂಗ್ಗೆ ಚಾಲನೆ ನೀಡಿದರು. ಕುಮಟಾ ತಾಲೂಕಿನ ಕಲ್ಲಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಗಿಬೈಲ್ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ. 2017-18ನೇ ಸಾಲಿನಲ್ಲಿ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. 8 ವರ್ಷದ ಬಳಿಕ ಕಾಮಗಾರಿ ಪೂರ್ಣಗೊಂಡಿದೆ. ವಾರದಲ್ಲಿ 5 ದಿನ ಕೆಲಸದ ಅವಧಿಗೆ ಬೇಡಿಕೆ ಇಟ್ಟಿರುವಂತಹ ಬ್ಯಾಂಕ್ ಸಿಬ್ಬಂದಿ ಜನವರಿ 27 ಬ್ಯಾಂಕ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ 4 ದಿನಗಳ ಕಾಲ ಬ್ಯಾಂಕ್ ಬಂದ್ ಇರಲಿದೆ. ಈಗ ಇರುವಂತಹ 6 ದಿನಗಳ ಬದಲು 5 ದಿನ ಕೆಲಸದ ಅವಧಿಗೆ ಬ್ಯಾಂಕ್ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ನಾಳೆಯಿಂದ 3 ದಿನ ಸಾಲು ರಜೆ ಇರೋ ಪರಿಣಾಮ 4 ದಿನ ಬ್ಯಾಂಕ್ ವಹಿವಾಟು ಸ್ಥಗಿತವಾಗಲಿದೆ. ಸುದೀರ್ಘ 40 ವರ್ಷಗಳ ಕಾಲ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ಇದೀಗ ತಮ್ಮ ಹೆಗಲಿನಿಂದ ನೊಗ ಇಳಿಸಿದ್ದಾರೆ. ಕೆಎಲ್ಇ ಆಡಳಿತ ಮಂಡಳಿ ನಿರ್ದೇಶಕ ಹುದ್ದೆಗೆ ನಿನ್ನೆ ಚುನಾವಣೆ ನಿಗದಿಯಾಗಿತ್ತು. ಆದರೆ ದಿಢೀರಾಗಿ ತಮ್ಮ ನಾಮಪತ್ರವನ್ನು ಕೋರೆ ವಾಪಸ್ ಪಡೆದಿದ್ದಾರೆ. ತಾಯಿ ಬೈದಳೆಂದು ಆತ್ಮಹತ್ಯೆಗೆ ಯತ್ನಿಸಿದ ಯುವಕ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಧಾರವಾಡದ ಅಮಿನಾಬಾವಿ ಗ್ರಾಮದಲ್ಲಿ ಘಟನೆಯಾಗಿದೆ. ಮಂಜುನಾಥ್ ಸವದತ್ತಿ ಮೃತ ವ್ಯಕ್ತಿ. ತಾಯಿ ಹಣ ನೀಡದಕ್ಕೆ ಮಗ ಸುಸೈಡ್ಗೆ ಯತ್ನಿಸಿದ. ಚಿಕಿತ್ಸೆ ಫಲಿಸದೆ ಇವತ್ತು ಸಾವನ್ನಪ್ಪಿದ್ದಾನೆ.
ಮೈಸೂರಿನ ಎಚ್ಡಿ ಕೋಟೆ ಪಟ್ಟಣದ ಶಾಂತಿಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಕುಸಿದು 5 ವರ್ಷ ಆಗಿದೆ. ಆದರೆ ಈವರೆಗೂ ಹೊಸ ಕಟ್ಟಡ ಕಟ್ಟಿಸಿಲ್ಲ. 10 ರಿಂದ 15 ಮಕ್ಕಳಿರೋ ಈ ಅಂಗನವಾಡಿ ಕೇಂದ್ರ ಬಾಡಿಗೆ ಕಟ್ಟಡದಲ್ಲೇ ನಡೀತಾ ಇದೆ. ಕೂಡಲೇ ಹೊಸ ಕಟ್ಟಡ ಕಟ್ಟಿಸಿಕೊಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ನಿರ್ಮಾಣವಾಗಿ 5 ವರ್ಷ ಕಳೆದಿದೆ. ಆದರೆ 5 ವರ್ಷಗಳಿಂದ ವ್ಯಾಪಾರಿಗಳೇ ಮಳಿಗೆಗಳನ್ನೇ ಹಂಚಿಕೆ ಮಾಡಿಲ್ಲ. ವಾರಕ್ಕೊಮ್ಮೆ ಸಂತೆ ರಸ್ತೆ ಬದಿ ನಡೆಯುತ್ತಿರುವಂತಹ ಕಾರಣ ವ್ಯಾಪಾರಿಗಳಿಂದ ನಾಥಾಪೈ ವೃತ್ತದ ಬಳಿ ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಿದೆ. ಕೂಡಲೇ ಮಳಿಗೆ ಹಂಚಿಕೆ ಮಾಡಿ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಅಧಿಕಾರಿ ಸಿಬ್ಬಂದಿಗೆ ನಗದು ಬಹುಮಾನ ನೀಡಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖಾ ತಂಡಕ್ಕೂ ಬಹುಮಾನ ಘೋಷಣೆಯಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖಾ ತಂಡಕ್ಕೆ 25 ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ರಸ್ತೆ ಬದಿ ಕಸ ಎಸೆಯದಂತೆ ಮಾಡೋಕೆ ನೂತನ ಐಡಿಯಾ ಮಾಡಲಾಗಿದೆ. ಹಂಪಿ ರಸ್ತೆಯ ಥಿಯಾಸಾಫಿಕಲ್ ಕಾಲೇಜು ಮುಂಭಾಗ ರಸ್ತೆ ಬದಿಯಲ್ಲಿ ಕಸ ಎಸೆಯಲಾಗ್ತಾ ಇತ್ತು. ಆ ಜಾಗವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಅಧಿಕ ಬೆಳೆಯುವ ರೇಷ್ಮೆಯನ್ನು ಉತ್ತರ ಕರ್ನಾಟಕಕ್ಕೂ ಸರ್ಕಾರ ವಿಸ್ತರಿಸ್ತಾ ಇದೆ. ಹೀಗಾಗಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪಂಚಾಯತ್ ಹಾಗೂ ರೇಷ್ಮೆ ಇಲಾಖೆ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾಡಳಿತದಿಂದ ಬೃಹತ್ ಜಾಗೃತಿ ಜಾಥಾ ಆಯೋಜನೆ ಮಾಡಲಾಯಿತು. ಗವಿಮಠದಿಂದ ಅಶೋಕ ವೃತ್ತದವರೆಗೂ ನಡೆದ ಜಾಥಾಕ್ಕೆ ಗವಿಮಠದ ಸ್ವಾಮೀಜಿ ಚಾಲನೆ ನೀಡಿದರು. ಕರಾವಳಿಯಲ್ಲಿ ಕಂಬಳ ಕಲರವ ಜೋರಾಗಿದೆ. ಪ್ರತಿ ವಾರಾಂತ್ಯದಲ್ಲಿ ಕಂಬಳ ಕೂಟಗಳು ನಡೀತಾ ಇದೆ. ಇತ್ತ ಸಾಂಪ್ರದಾಯಿಕ ಕಂಬಳಗಳೇ ಅಧಿಕವಾಗಿರುವ ಉಡುಪಿಯ ಬೈಂದೂರಲ್ಲಿ ಜೋಡುಕರೆ ಕಂಬಳ ನಡೆದಿದೆ. ಸೂರ್ಯ ಚಂದ್ರ ಜೋಡುಕರೆ ಕಂಬಳ ಸ್ಪರ್ಧೆ ನಡೆದಿದ್ದು 70ಕ್ಕೂ ಅಧಿಕ ಜೊತೆ ಕೋಣಗಳು ಕಂಬಳದಲ್ಲಿ ಭಾಗವಹಿಸಿದ್ದಾರೆ. ಸಾಮಾನ್ಯವಾಗಿ ದೇವರು ರಥಾರೂಢರಾದ ಬಳಿಕ ಭಕ್ತರು ಜನರು ರಥ ಎಳೆದು ರಥೋತ್ಸವ ಮಾಡ್ತಾರೆ. ಆದರೆ ಮಂಗಳೂರಿನ ಕದ್ರಿಯಲ್ಲಿ ಸ್ವಾಮೀಜಿ ಅವಬೋಟ ಮಂಜುನಾಥ ಅಂತ ಕರೆದ್ರಷ್ಟೇ ರಥೋತ್ಸವ ನಡೆಯುತ್ತೆ. ನಿನ್ನೆ ಕದ್ರೆ ದೇಗುಲದ ರಥೋತ್ಸವ ನಡೆದಿದೆ. ಇಂದಿನಿಂದ 5 ದಿನಗಳ ಕಾಲ ಮಂಡ್ಯ ನಗರದಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ನಗರದ ತೋಟಗಾರಿಕೆ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಕೃಷಿ ಸಚಿವ ಚಲುವರಾಯಸ್ವಾಮಿ ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ. ಶಬರಿಮಲೆ ಸ್ವಾಮಿಯ ಕ್ಷೇತ್ರದಲ್ಲಿ ಹಾರಿಬಿಟ್ಟಿದ್ದ ಪಾರಿವಾಳ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಳವಾರಹಳ್ಳಿಯಲ್ಲಿ ತನ್ನ ಮಾಲೀಕನ ಮನೆಗೆ ಮರಳಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದೆ. ಇದೀಗ 22 ದಿನಗಳ ಬಳಿಕ 900 ಕಿಲೋಮೀಟರ್ ಕ್ರಮಿಸಿ ತನ್ನ ಸ್ವಗ್ರಾಮವನ್ನು ತಲುಪಿದೆ. ಈಗ ರಾಜಕೀಯ ಸುದ್ದಿ ನೋಡೋಣ. ನಾಗಮಂಗಲದಲ್ಲಿ ಸದ್ದು ಮಾಡಿದ್ದ ಅಕ್ರಮ ಭೂ ಹಗರಣದ ಕಿಂಗ್ ಪಿನ್ ಸಚಿವ ಚಲುವರಾಯಸ್ವಾಮಿಯವರೇ ಅನ್ನೋ ಆರೋಪ ಕೇಳಿ ಬಂದಿದೆ. ಮಾಜಿ ಶಾಸಕ ಸುರೇಶ್ ಗೌಡ ನ್ಯೂಸ್ 18 ಜೊತೆ ಮಾತನಾಡಿದ್ದು 320 ಎಕರೆ ಅಲ್ಲ, ಸಾವಿರಾರು ಎಕರೆ ಅಕ್ರಮ ಮಂಜೂರು ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಕೆರೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಬಿ ಬಣಕಾರ್ ಮಾತಿನ ಭರಾಟೆಯಲ್ಲಿ ತಮ್ಮದೇ ಪಕ್ಷದ ಹಿರಿಯ ಶಾಸಕರನ್ನ ತೀವ್ರ ಟೀಕೆ ಮಾಡಿದ್ದಾರೆ. ಎಲ್ಲ ನಾಯಕರು ಮುತ್ಸದಿಗಳಲ್ಲ, ಕೆಲವು ಮುತ್ಸದಿ ಪೈಕಿ ಕೃಷ್ಣ ಭೈರೇಗೌಡ ಅವರು ಒಬ್ರು ಅಂತ ಹೇಳಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ದಾವೋಸ್ನಲ್ಲಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆಯ ಸಮಾವೇಶದಲ್ಲಿ ಅವರು ಭಾಗಿಯಾಗಿದ್ದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಂಬಿಪಿ ಕರ್ನಾಟಕದ ಪರವಾಗಿ 50ಕ್ಕೂ ಹೆಚ್ಚು ಸಭೆ ಮಾಡಿದ್ದೇವೆ, 10 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಹೂಡಿಕೆಗೆ ಸಹಿ ಹಾಕಿದ್ದೇವೆ ಅಂತ ಮಾಹಿತಿ ಕೊಟ್ಟರು. ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಸಮ್ಮತಿ ನೀಡಿದೆ. ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿ ರಾಜ್ಯ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ವಿಭಾಗೀಯ ಪೀಠ ಆದೇಶ ಕೊಟ್ಟಿದೆ. ಬೆಂಗಳೂರಲ್ಲಿರುವ ರಾಜ್ಯಪಾಲರ ಕಚೇರಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆಯಂತೆ. ಲೋಕಭವನವನ್ನೇ ಸ್ಫೋಟ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕಲಾಗಿದೆ. ಜನವರಿ 14ರಂದು ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ. RDX IED2 ಮಧ್ಯಾಹ್ನದ ವೇಳೆ ಸ್ಫೋಟ ಮಾಡ್ತೀವಿ ಅಂತ ಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿ ಶಾಸಕ ಭೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿದೆ. ನಿನ್ನೆ ಸಿಐಡಿ ಪರ ವಕೀಲ BN ಜಗದೀಶ್ ವಾದ ಮಂಡಿಸಿದರು. ಮುಂದಿನ ವಿಚಾರಣೆ ಜನವರಿ 27ಕ್ಕೆ ನಿಗದಿಯಾಗಿದೆ. ಒಂದೇ ಪಾಸ್ಪೋರ್ಟ್ ವೀಸಾ ಬಳಸಿ ಇಬ್ಬರು ಪ್ರಯಾಣಕ್ಕೆ ಯತ್ನಿಸಿ ಸಿಕ್ಕಿಬಿದ್ದಿರುವ ಘಟನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಒಬ್ಬನ ವೀಸಾ ಪಾಸ್ಪೋರ್ಟ್ನಲ್ಲೇ ಯುಕೆಗೆ ಪ್ರಯಾಣಿಸಲು ಪ್ರಯತ್ನ ಪಟ್ಟಿದ್ದಾರೆ. ಏರ್ಪೋರ್ಟ್ ಪೊಲೀಸರಿಂದ ಶ್ರೀಲಂಕಾ ಮೂಲದ ರಾಜಗೋಪಾಲ್ ಎಂಬಾತನನ್ನು ಬಂಧಿಸಲಾಗಿದೆ. ಮತ್ತೋರ್ವನ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಪ್ರಕರಣದ ಬೆನ್ನಲ್ಲೇ ಆಸಿಡ್ ದಾಳಿ ಮಾಡುವುದಾಗಿ ಬೆದರಿಕೆ ಪತ್ರ ಬರೆಯಲಾಗಿದೆ. ಆಸಿಡ್ ಹಾಕಬಹುದು, ಜಾಗರೂಕರಾಗಿರಿ ಅಂತ ಅನಾಮಿಕನೊಬ್ಬ ಪತ್ರ ಬರೆದಿದ್ದಾನಂತೆ. ಅಮೃತಾಗೆ ಭದ್ರತೆ ನೀಡಲು ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದೆ. ಕಾನ್ಪುರದಲ್ಲಿ ಅಕ್ರಮ ವ್ಯಾಪಾರ ಮತ್ತು ಹವಾಲಾ ದಂಧೆ ಮಾಡ್ತಾ ಇದ್ದವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಬಂಧಿತರಿಂದ 2 ಕೋಟಿ ಅಕ್ರಮ ನಗದು, 61 ಕೆಜಿ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ.
77ನೇ ಗಣರಾಜ್ಯೋತ್ಸವಕ್ಕೆ ಭಾರತ ಸಜ್ಜಾಗಿದೆ. ಗಣರಾಜ್ಯೋತ್ಸವ ಪರೇಡ್ಗೆ ಸಕಲ ರೀತಿಯ ಸಿದ್ಧತೆ ಭರದಿಂದ ಸಾಗಿದ್ದು ಈ ಬಾರಿಯ ಪರೇಡ್ಗೆ ಆರ್ಮಿ ಟ್ಯಾಬ್ಲೋ ರೆಡಿಯಾಗಿದೆ. ಆಪರೇಷನ್ ಸಿಂಧೂರ್ನ ಭಾರತದ ಯಶಸ್ಸು ಥೀಮ್ನಲ್ಲಿ ಈ ಟ್ಯಾಬ್ಲೋ ಮೂಡಿ ಬಂದಿದೆ. ಕೇರಳದಲ್ಲಿ ಹಲ್ಚಲ್ ಎಬ್ಬಿಸಿದ್ದ ಶ್ರಿಂಜಿತಾ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಶ್ರಿಂಜಿತಾಗೆ ದೀಪಕ್ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತ ಆರೋಪಿಸಿ ಶ್ರಿಂಜಿತಾ ಸಹೋದರ ದೂರು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಿಮಪಾತವಾಗ್ತಾ ಇದೆ. ಹಿಮಪಾತದಿಂದಾಗಿ ಕಣಿವೆ ರಾಜ್ಯ ನಲುಗು ಹೋಗಿದೆ. ಭಾರೀ ಚಳಿಯಿಂದಾಗಿ ಜನರು ತತ್ತರಿಸಿ ಹೋಗ್ತಿದ್ದಾರೆ. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಮತ್ತೆ ಭಾರೀ ಹಿಮಪಾತವಾಗಿದೆ. ಸೌಂಜೌಲಿ ಪ್ರದೇಶದಲ್ಲಿದ್ದ ವಾಹನಗಳ ಮೇಲೆ ಹಿಮ ಬಿದ್ದು ವಾಹನಗಳು ಮುಚ್ಚಿ ಹೋಗಿದ್ದಾವೆ. ಸಿಡಿ ಖರೀದಿಗೆ ಆಧಾರ್ ಪೂನಾವಾಲಾ ಆಸಕ್ತಿ ತೋರಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವಂತಹ ಅವರು, ನಾನು RCBಗಾಗಿ ಬಿಡ್ ಸಲ್ಲಿಸುತ್ತಿದ್ದೀನಿ ಅಂತ ಹೇಳಿದ್ದಾರೆ. T20 ವಿಶ್ವಕಪ್ ವಿವಾದ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಆಡಲು ಬಾಂಗ್ಲಾ ಟೀಮ್ ಒಪ್ಪಿಗೆ ನೀಡಿಲ್ಲ. ಹೀಗಾಗಿ ಬಾಂಗ್ಲಾದೇಶದ ಬದಲಿಯಾಗಿ ಸ್ಕಾಟ್ಲೆಂಡ್ ಟೀಮ್ ಸೇರಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ.